ಒಂದು ಪಕ್ಕ ಹಳ್ಳಿ ಸೊಗಡಿನೊಂದು ಸಿನಿಮಾ ಮತ್ತೆ ಬರ್ತಾ ಇದೆ ಅಂತ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಅಂದರೆ ಆ ಒಂದು ಹಳ್ಳಿ ಸೊಗಡನ್ನು ತಗೊಳ್ಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಒಳ್ಳೆ ಸ್ಕಿಲ್ ಬೇಕಾಗಿರುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಗ ಸರ್ಕಾರಿ ನೌಕರಿ ತಗೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅದರದ್ದೇ ಒಂದು ಅಶೋಕನ ಹೋರಾಟ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ನಾನು ಈಗ ಒಂದು ಟ್ರೈಲರ್ ನೋಡ್ಕೊಂಡು ಬಂದೆ, ಅದು ರೈಸ್ ಆಫ್ ಅಶೋಕ ಅಂತ. ನೀನಾಸಂ ಸತೀಶ್ ಅವರು ಮತ್ತು ಸಪ್ತಮಿ ಗೌಡ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಒಂದು ಸಿನಿಮಾ. ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂತ ಹೇಳಿದರೆ, ಒಂದು ಪಕ್ಕ ಹಳ್ಳಿ ಸೊಗಡಿನೊಂದು ಸಿನಿಮಾ ಮತ್ತೆ ಬರ್ತಾ ಇದೆ ಅಂತ. ಅಂದರೆ ಲ್ಯಾಂಡ್ ಲಾರ್ಡ್ ಆದಮೇಲೆ ಮತ್ತೆ ಒಂದು ಅದೇ ರೀತಿಯ ಒಂದು ಸಿನಿಮಾನ ನಾವು ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತ ಹೇಳಿದರೆ, ತುಂಬ ಅಚ್ಚುಕಟ್ಟಾಗಿ ಏನು ಅಂತ ಹೇಳಿದರೆ ಆ ಒಂದು ಹಳ್ಳಿ ಸೊಗಡನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಏನು ಅಂತ ಹೇಳಿದರೆ ಅಲ್ಲಿಯ ಆ ಒಂದು ಭಾಷೆ, ಹಳ್ಳಿ ಭಾಷೆ ಆಗಿರಬಹುದು, ಇದೆಲ್ಲನೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ವಿನೋದ್ ವಿ ಅವ್ರ ದಂಡೋಲೆ ಅವ್ರದ್ದು ಒಂದು ಸಿನಿಮಾ ಆಗಿರೋದ್ರಿಂದ, ಇದಕ್ಕಿಂತ ಮುಂಚೆ ಅವರು ಕರಿಮಣಿ ಆಗಿರ್ಬೋದು, ಶಾಂತಂ ಪಾಪಂ ಆಗಿರ್ಬೋದು, ಇಂಥ ಒಂದು ಸೀರಿಯಲ್ಗಳನ್ನ ಅವರು ಡೈರೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದು ಕೂಡ ಒಂದು ಅದ್ಭುತವಾಗಿರುವಂತಹ ಒಂದು ಸಿನಿಮಾ ಅಂತ ಇವಾಗಲೇ ಅನ್ನಿಸ್ತಾ ಇದೆ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಅಂದರೆ ಆ ಒಂದು ಹಳ್ಳಿ ಸೊಗಡನ್ನು ತಗೊಳ್ಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ ಹೇಳಿದರೆ ಅಷ್ಟು ಒಳ್ಳೆ ಸ್ಕಿಲ್ ಬೇಕಾಗಿರುತ್ತೆ. ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಸಪ್ತಮಿ ಗೌಡ ಅವರು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇವಾಗಲೇ ಅವರು ಕಾಂತಾರ ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಆಲ್ರೆಡಿ ಮಾಡಿದ್ದಾರೆ. ಸೊ ಅವರು ತುಂಬ ಬೇಗ ಆ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡಪ್ ಆಗ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ. ಯಾಕಂತ ಹೇಳಿದ್ರೆ ಅವರೊಬ್ಬರು ಏನು ಅಂತ ಹೇಳಿದರೆ ಕಾಮಿಡಿ ಕೂಡ ಆಗ್ಬೋದು ಅಥವಾ ಸೀರಿಯಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂಥರ ನೇಲ್ ಸೆಟ್ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಒಂದು ಒಳ್ಳೆ ಕತೆ ವಾಪಸ್ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಇದಕ್ಕಿಂತ ಮುಂಚೆ ರಿಲೀಸ್ ಆಗಿರುವಂತಹ ಸಾಂಗ್ಸ್ಗಳಾಗಿರ್ಬೋದು, ಯಾಕೋ ಇಂಥ ಕಲ್ಯಾಣವೇ ಗೌರಿ, ಇದೆಲ್ಲ ಒಂದು ರೀತಿ ಪಕ್ಕ ಹಳ್ಳಿ ಸೊಗಡಿನ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಾವು ಟ್ರೇಲರಲ್ಲಿ ನೋಡಿರೋ ಹಾಗೆ ಒಂದು ತಂದೆ ಮಗನ ಒಂದು ಸಂಬಂಧ ಕೂಡ ನಾವೆಲ್ಲ ನೋಡ್ಬೋದು ಅಂತ ಅಂದ್ಕೋತೀನಿ. ಯಾಕಂತ ಹೇಳಿದರೆ ತಂದೆಗೆ, ಇದರಲ್ಲಿ ಟ್ರೈಲರ್ ಪ್ರಕಾರ ತಂದೆಗೆ ಮಗ ಸರ್ಕಾರಿ ನೌಕರಿ ತಗೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಅದರದ್ದೇ ಒಂದು ಅಶೋಕನ ಹೋರಾಟ ಅಂತಲೇ ಹೇಳ್ಬೋದು ಈ ಒಂದು ಸಿನಿಮಾ. ಸೊ ಅದ್ಭುತವಾಗಿ ಮೂಡಿ ಬರಲಿ. ಯಾಕಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಹೌದು. ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾದಲ್ಲಿ ವರ್ಲ್ಡಲ್ಲಿ ಕೂಡ ತುಂಬ ಸದ್ದು ಮಾಡಬೇಕು. ಸೊ ಇದು ಕೂಡ ಅಷ್ಟೇ ಒಂದು ಪವರ್ ಪ್ಯಾಕ್ಟ್ ಸ್ಟೋರಿ, ಪವರ್ ಪ್ಯಾಕ್ಟ್ ಆ್ಯಕ್ಟರ್ಸ್ ಇದ್ದಾರೆ. ಸೊ ಇದಕ್ಕೂ ತುಂಬ ಒಳ್ಳೆಯದಾಗಲಿ, ನಮ್ಮ ಕಡೆಯಿಂದ ಕೂಡ ಶುಭಾಶಯ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.